ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಟು ವಿಲೇಜ್ ಲೈಫ್ ಕನ್ನಡ. ಬನ್ನಿ, ಇವತ್ತೊಂದು ಹಲಸಿನ ಮರದ್ದು ವಿಡಿಯೋ ಮಾಡಿ ನೋಡಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೋಡಿ, ಹಲಸಿನ ಮರ ಕಾಣಿಸ್ತಾ ಇದೆಯಾ? ದೊಡ್ಡ ಮರ, ಎಷ್ಟು ಸಮೃದ್ಧವಾಗಿ ಬೆಳೆದಿದೆ, ಅಷ್ಟೇ ಸಮೃದ್ಧವಾಗಿ ನೆರಳು ಇದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಲಸಿನ ಹಣ್ಣು. ನನಗಂತೂ ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕಾಣಿಸ್ತಿದೆ ಅಲ್ವಾ? ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನೋಡಿ, ಸಿಕ್ಕಾಪಟ್ಟೆ ಪಕ್ಷಿನೂ ಇತ್ತು ಫ್ರೆಂಡ್ಸ್. ನಾನು ವೀಡಿಯೋ ಮಾಡೋಣ ಅಂತಂದರೆ ಎಲ್ಲ ಹಾರ್ಕೊಂಡೋಯ್ತು. ಪಕ್ಷಿಗಳಿಗೆ ಯಾವುದೂ ಇಲ್ಲ, ಬಟ್ ಬರೀ ಹಣ್ಣೇ ಕಾಣಿಸ್ತಿದೆ ನೋಡಿ. ನೋಡಿ, ಇದೊಂದು 4-5 ದಿನದಲ್ಲಿ ಹಣ್ಣಾಗುತ್ತೆ ನೋಡಿ. ಎಷ್ಟು ಕೆಳಗಡೆಗೆ ಎಷ್ಟು ಚೆನ್ನಾಗಿ ಅದು ತುಂಬ ಹಲಸಿನ ಹಣ್ಣು ತುಂಬ ಹೆಲ್ತಿ ಫ್ರೂಟ್ ಅಲ್ವಾ? ಅಂದರೆ ವರ್ಷಕ್ಕೊಂದು ಸರಿನೇ ಸೀಸನಲ್ ಫ್ರೂಟ್ ಅಲ್ವಾ ಇದು. ಹಲಸಿನ ಹಣ್ಣು ತಿನ್ನಲೇಬೇಕು ಅಂತಾರೆ. ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ನೋಡಿ. ಯಾವುದೇ ಸೀಸನಲ್ ಫ್ರೂಟ್ಸ್ ಆದರೂ ನಾವು ತಿನ್ನಬೇಕು ನೋಡಿ. ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂದರೆ, ಎಷ್ಟು ಬಿಸ್ತಿತ್ತು ಅಂದರೆ ಆ ಮರದ ಕೆಳಗಡೆ ಅಷ್ಟೇ ತಂಪಾಗಿ ನೆರಳು ಇತ್ತು ಫ್ರೆಂಡ್ಸ್. ಸಮ್ಮರ್ ಅಲ್ವಾ? ಸಮ್ಮರ್ ಸೀಸನಲ್ ಫ್ರೂಟಲ್ಲಿ ನೋಡಿ, ಗೊಂಚಲಾಗಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂದರೆ, ಇದೆಲ್ಲ ದೇವರು ನಮಗೆ ಕೊಟ್ಟಿರೋ ಕೊಡುಗೆ, ಪ್ರಕೃತಿಯ ಕೊಡುಗೆ. ಅದಕ್ಕೆ ಗಿಡ ಬೆಳೆಸಿ ನಾಡು ಉಳಿಸಿ ಅಂತಾರಲ್ವ, ಇದಕ್ಕೆ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹಣ್ಣೆಲ್ಲ ಬಿಟ್ಟಿದೆ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.